ಸೊ ಹೌಡಿ ಹುಡು ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫೈನಲಿ ನಾನು ಎಕ್ಸಾಸ್ಟ್ ಸೇಲ್ ಮಾಡಾದ್ಮೇಲೆ ಇನ್ನೊಂದು ಎಕ್ಸಾಸ್ಟ್ ತರಿಸಿದ್ದೀನಿ. ಯಾವ ಎಕ್ಸಾಸ್ಟ್ ಏನು ಅಂತ ನಿಮಗೆ ಫುಲ್ಲು ಟೈಟಲ್ ಮತ್ತು ತಮ್ನೇಲಲ್ಲಿ ನೋಡಿ ಗೊತ್ತಾಗಿರುತ್ತೆ ನಿಮ್ಗಾಗಲೇ. ಸೊ ನಾನು ತರಿಸಿರೋದು SS Motocorp ಫ್ಯಾಟ್ ಕ್ಯಾನ್ಸು 2x2 ಎಕ್ಸಾಸ್ಟು. ಹೆಂಗೆ ಇನ್ಸ್ಟಾಲ್ ಮಾಡೋದು ಏನೋ ಬನ್ನಿ ನೋಡೋಣ. ಆ್ಯಕ್ಚುಲಿ ನಾನು ಯೂಟ್ಯೂಬಲ್ಲೆಲ್ಲ ಬ್ರೌಸ್ ಮಾಡಿ ನೋಡಿದೆ. ಫುಲ್ಲು ಇನ್ಸ್ಟಾಲೇಷನ್ ವಿಡಿಯೋ ಎಲ್ಲ ಬೇರೆ ಕಡೆ ಹಾಕ್ಸಿರೋದು ಎಷ್ಟೊಂದಿದೆ. ಆಮೇಲೆ ಇದರಲ್ಲಿ ಗ್ಯಾಸ್ಕೆಟ್ ಬರುತ್ತೆ, ಗ್ಯಾಸ್ಕೆಟ್ ಇನ್ಸ್ಟಾಲ್ ಮಾಡಬೇಕು ಮೇಯ್ನಾಗಿ. ಸೊ ಅದೆಲ್ಲ ಇನ್ಸ್ಟಾಲ್ ಮಾಡೋದು ಹೆಂಗೆ ಅಂತ ಯಾರು ಕ್ಲಿಯರಾಗಿ ತೋರಿಸಿಲ್ಲ. ಪ್ರಾಬಬ್ಲಿ ಇದು ಫಸ್ಟು DIY ಟ್ಯುಟೋರಿಯಲ್ ಆಗಿರ್ಬೋದು ಮೋಸ್ಟ್ಲಿ ಯೂಟ್ಯೂಬಲ್ಲಿ. ಸೊ ಬನ್ನಿ ಫಸ್ಟು ಅನ್ಬಾಕ್ಸ್ ಮಾಡೋಣ, ಒಳಗೆ ಏನೇನಿದೆ ಅಂತ ನೋಡೋಣ. ನೋಡಿ ಇಷ್ಟಿದೆ ಕಂಟೆಂಟ್ ಒಳಗಡೆ. ಈ ಎಕ್ಸಾಸ್ಟ್ 3 ಪಾರ್ಟ್ಸಲ್ಲಿ ಬರೋದು ನಮಗೆ. ಒಂದು ಹೆಡರ್ಸು, ಒಂದು ಮಿಡ್ ಪೈಪು, ಮತ್ತು ಇನ್ನೊಂದು ಲಾಸ್ಟ್ ಎಂಡ್ ಕ್ಯಾನ್ಸ್ಗಳು. ಇದು ಎಂಡ್ ಕ್ಯಾನು, ಇವೆರಡು ಫ್ಲಾಟ್ ಕ್ಯಾನ್ಸು. ನೋಡಿ ಇದೆ ಗ್ಯಾಸ್ಕೆಟ್ಸು, ಕಾಪರ್ ಗ್ಯಾಸ್ಕೆಟ್ಸ್ ಇದರಲ್ಲಿ ಇರೋದು. ಮತ್ತು ಒಂದು ಸ್ಟಿಕ್ಕರ್ ಕೊಟ್ಟವ್ರೆ, ಒಂದು ವಿಸಿಟಿಂಗ್ ಕಾರ್ಡ್ ಥರ ಏನೋ ಇದೆ. ಇಷ್ಟಿದೆ ಕಂಟೆಂಟ್ ನಮಗೆ, 2 ಗ್ಯಾಸ್ಕೆಟ್. ಬನ್ನಿ ಇನ್ಸ್ಟಾಲ್ ಮಾಡೋಣ, ಅನ್ಬಾಕ್ಸ್ ಮಾಡಿ. ಗೈಸ್ ಫಸ್ಟು ಓಟು ಸೆನ್ಸರ್ ಬಿಚ್ಚಬೇಕು ನಾವು ಇಲ್ಲಿರೋದು. ಸೊ ಕಪ್ಲರ್ ಬಿಚ್ಚಬೇಕು, ಅದಕ್ಕೆ ಕಪ್ಲರು ಹಾರನ್ ಒಳಗಡೆ ಹೈಡ್ ಆಗೈತೆ. ಹಾರನ್ ಬಿಚ್ಚಬೇಕು ಫಸ್ಟ್. ಅದಕ್ಕೆ ಈ ಕಪ್ಲರ್ಸ್ನ ಬಿಚ್ಚಬೇಕು. ಇವಾಗ ಗಾಡಿ ಬಿಸಿ ಆದಾಗ ಇದನ್ನು ಮುಟ್ಟೋದು ಸ್ವಲ್ಪ ಕಷ್ಟ ಇರುತ್ತೆ, ಸೊ ನೋಡಿಕೊಂಡು ಬಿಚ್ಚಬೇಕು. ಸೊ ಗೈಸ್ ಇವಾಗ ಹೆಡರ್ಸ್ ಬಿಚ್ಚಬೇಕು ನಾವು ಫಸ್ಟು. ಓಟು ಸೆನ್ಸರ್ ಆಗಾದ್ಮೇಲೆ ಹೆಡರ್ಸ್ಗೆ 2 ನಟ್ ಇರುತ್ತೆ. ಒಂದು ಇಲ್ಲಿ ಒಳಗಡೆ, ಇನ್ನೊಂದು ಅದರ ಸೈಡೇ ಪ್ಯಾರಲಲ್ ಆಗಿ ಹಿಂದ್ಗಡೆ ಇರುತ್ತೆ. ಅದನ್ನ ಫೋಕಸ್ ಮಾಡೋಕೆ ಆಗ್ತಾಯಿಲ್ಲ ನನಗೆ, ಬಟ್ 2 ನಟ್ ಇರುತ್ತೆ. 2 ನಟ್ ಬಿಚ್ಚಬೇಕು ನೀವು. ಇದು 12 mm ಸೈಜ್ದು ಸ್ಪ್ಯಾನರು. ಇವೆರಡು ನಟ್ ಆದಮೇಲೆ ಇಲ್ಲೊಂದು ನಟ್ಟಿದೆ ನೋಡಿ, ಈ ನಟ್ಟು. ಈ ನಟ್ ಆದಮೇಲೆ ಸ್ಲಿಪ್ ಆನ್ ನಟ್ಟು. ಸ್ಲಿಪ್ ಆನ್ ಬಿಚ್ಚೋದು ನಿಮ್ಗೆ ಆಗಲೇ SSP ಇನ್ಸ್ಟಾಲ್ ಮಾಡಿದಾಗಲೇ ತೋರಿಸಿದ್ನಲ್ಲ. ಸೊ ಬನ್ನಿ ಹೆಡರ್ಸ್ ಬಿಚ್ಕೊಡೋಣ. ವರ್ಕ್ ಮಾಡೋ ಅಂದರೆ 2 ವರ್ಕ್ ಮಾಡ್ತೀವಿ ಡೈನೋ. ನೋಡಿ ಇದರೊಳಗೆ ಸಿಲಿಂಡರ್ ಹೆಡ್ ಇದೆಯಲ್ಲ, ಇಲ್ಲಿಗೆ ನಾವು ಗ್ಯಾಸ್ಕೆಟ್ನ ಹಾಕಬೇಕು ಫಸ್ಟ್, ಎಕ್ಸಾಸ್ಟ್ಗಿಂತ ಮುಂಚೆ. ಇಲ್ಲಿ ಗ್ಯಾಸ್ಕೆಟ್ ಇನ್ಸ್ಟಾಲ್ ಮಾಡಿ ಅದಾದಮೇಲೆ ಇದ್ರ ಮೇಲೆ ಎಕ್ಸಾಸ್ಟ್ ಹಾಕಬೇಕು. ಎಕ್ಸಾಸ್ಟ್ನ ಟೈಟ್ ಮಾಡಿದಾಗ ಇದು ಒಳಗಡೆ ಕಂಪ್ರೆಸ್ ಆಗಿ ಕ್ಲಿಯರಾಗಿ ಕೂರುತ್ತೆ. ಗ್ಯಾಸ್ಕೆಟ್ ಯಾಕೆಂದರೆ ಏರ್ ಲೀಕ್ ಆಗಬಾರ್ದು ಅಂತ. ಗೈಸ್ ಓಟೋ ಸೆನ್ಸರ್ನ ಬಿಚ್ಚೋಕ್ಕೆ 17 mm ಸ್ಪ್ಯಾನರ್ ಬೇಕು ನಮಗೆ. ನೋಡಿ ಬಿಚ್ಚಾದ್ಮೇಲೆ SS Motocorp ಹೆಡರ್ಸ್ಗೆ ಓಟೋ ಸೆನ್ಸರ್ನ ಹಾಕ್ತಾಯಿದ್ದೀನಿ. ನಿಮ್ಗೆ ಹೋಲ್ ಇರುತ್ತೆ ಇಲ್ಲಿ. So guys, first sound of our SS Motocorp exhaust with DB killer.
ಡಿ ವಿ ಕಿಲ್ಲರ್ ರಿಮೂವ್ ಮಾಡ್ತೀನಿ. ಫಸ್ಟು 15 ಮಿನಿಟ್ಸ್ ಬಿಡಬೇಕು ಸ್ಟಾರ್ಟಿಂಗ್ ಆನ್ ಆದಾಗ. ಸೊ ಅದಕ್ಕೋಸ್ಕರ ಹಿಂಗೆ ಬಿಟ್ಟಿರೋದು. ಇಲ್ಲಿ ನೀವೇನು ಇವಾಗ ಸಿಲ್ವರ್ ನೋಡ್ತಾ ಇದ್ದೀರಾ, ಅದು ಗೋಲ್ಡ್ ಟರ್ನ್ ಆಗುತ್ತೆ ಹೀಟ್ ಆದಂಗೆ. ಸೊ 15 ಮಿನಿಟ್ಸ್ ಬಿಟ್ಟು ಡಿ ವಿ ಕಿಲ್ಲರ್ ತೆಗೆದು ರಿಮೂವ್ ಮಾಡೋಣ ಗೈಸ್. ಇವಾಗ ಡಿ ವಿ ಕಿಲ್ಲರ್ನ ರಿಮೂವ್ ಮಾಡೋಕ್ಕೆ ಇಲ್ಲಿದೆ ನೋಡಿ ಆ್ಯಲನ್ ಕೀ. ಇದು 4mm ಆ್ಯಲನ್ ಕೀ, ಇದರಿಂದ ತೆಗಿಬೇಕು. ಮತ್ತು ಈ ಎಕ್ಸಾಸ್ಟ್ನ ನಾವು ಸ್ಟಾಕ್ ಏರ್ ಫಿಲ್ಟ್ರಲ್ಲೇ ಓಡಿಸ್ಬೋದು. ಎಕ್ಸಸ್ ಮಾಡೋಕೆ ಟೆಸ್ಟ್ ಮಾಡಿರೋದೇ ಸ್ಟಾಕ್ ಏರ್ ಫಿಲ್ಟರ್ ಜೊತೆ. ಅವರು ಡೈನೋ ಟೆಸ್ಟ್ ಮಾಡಿದಾಗ ಇದು ಅರೌಂಡ್ 5 bhp ಮತ್ತು ಅರೌಂಡ್ 1.8 Nm ಟಾರ್ಕ್ನ ಇನ್ಕ್ರೀಸ್ ಮಾಡಿತ್ತು. ಸೊ ಅಷ್ಟು ಜಾಸ್ತಿ ಆಗುತ್ತೆ ಇದರಲ್ಲಿ. ನೋಡಿ ಡಿ ವಿ ಕಿಲ್ಲರ್ ಬಂತು ಹೊರಗಡೆ, ಈ ಥರ ಇದೆ ಡಿ ವಿ ಕಿಲ್ಲರು. ಸೊ ಗೈಸ್, ಕೇಳಿಸ್ಕೊಂಡ್ರಲ್ಲ ಸೌಂಡು ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಪರ್ಟಿಕ್ಯುಲರ್ ಎಕ್ಸಾಸ್ಟ್ ಮಾಡಲ್ ಬಂದು SS ಮೋಟೋಕಾರ್ಪ್ ಫ್ಯಾಟ್ ಕ್ಯಾನ್ಸ್ ಅಂತ 2x2 ಎಕ್ಸಾಸ್ಟು. ಸೊ ಇವಾಗ ಟೆಂಪ್ರವರಿ ನಿಮಗೆ O2 ಸೆನ್ಸರ್ ಫುಲ್ಲು ಕೆಟಲಿಟಿಕ್ ಅನ್ನೋಟು ಡಿಲೀಟ್ ಆಗಿದೆಯಲ್ಲ. ಸೊ O2 ಸೆನ್ಸರಿಂದ ನಿಮಗೆ ಎರರ್ ಥ್ರೋ ಆಗುತ್ತೆ ಫಸ್ಟು. ಅದಕ್ಕೆ ಇಂಜಿನ್ ಚೆಕ್ ಲೈಟ್ ಬರುತ್ತೆ ಸ್ಟಾರ್ಟಿಂಗು ನಿಮಗೆ. ಸೊ ಒಂದು ಸ್ವಲ್ಪ ಕಿಲೋಮೀಟ್ರ್ ಓಡೋವರೆಗೂ ಮಾತ್ರ. ಅದಾದಮೇಲೆ ಇಂಜಿನ್ ಚೆಕ್ ಲೈಟ್ ಹೋಗುತ್ತೆ. ಮತ್ತು ಈ ಎಕ್ಸಾಸ್ಟು ನಿಮಗೆ ಸೌಂಡು, ಎಕ್ಸಾಸ್ಟ್ ನೋಟು ಮತ್ತು ಪ್ರತಿಯೊಂದು ಎಕ್ಸಾಸ್ಟ್ ರಿಲೇಟೆಡ್ ಏನಿದೆ ಎಲ್ಲ ನೆಕ್ಸ್ಟ್ ವೀಡಿಯೋಲಿ ಸಿಗುತ್ತೆ ನಿಮಗೆ ನೋಡೋಕ್ಕೆ. ಕಂಪ್ಲೀಟ್ ಎಕ್ಸಾಸ್ಟ್ ರಿವ್ಯೂನ ಮಾಡ್ತೀನಿ. ಸೊ ಇದೊಂದು DIY ಇನ್ಸ್ಟಾಲೇಷನ್ ಹೆಂಗೆ ಮಾಡೋದು ಅಂತ ಅಷ್ಟೇ ಪ್ರೋಸೆಸ್ ಇದ್ದಿದ್ದು. ಫಸ್ಟು ಹೇಳಿದ್ನಲ್ಲ ಸ್ಟೆಪ್ಸ್ ಏನಂದರೆ, ಫಸ್ಟು ಹೆಡರ್ಸಲ್ಲಿ 2 ನಟ್ ಇರುತ್ತೆ, ಮೇಲ್ಗಡೆ ಒಂದು ಕೆಳಗೊಂದು ಅದು ತೆಗಿಬೇಕು. ಎಲ್ಲದಕ್ಕಿಂತ ಫಸ್ಟು ಮುಂಚೆ O2 ಸೆನ್ಸರ್ನ ಡಿಸ್ಕನೆಕ್ಟ್ ಮಾಡಿ. ಯಾಕೆಂದರೆ O2 ಸೆನ್ಸರು ತುಂಬ ಕಾಸ್ಟ್ಲಿ ಬೀಳುತ್ತೆ ನಿಮಗೆ ಸೆನ್ಸರು. ಸೊ ಅದನ್ನು ಡಿಸ್ಕನೆಕ್ಟ್ ಮಾಡಿ ಹೆಡರಲ್ಲಿ 2 ನಟ್ ಬಿಚ್ಚಿ, ಮತ್ತು ಇಲ್ಲಿ ಸೈಡ್ ಸ್ಟ್ಯಾಂಡ್ ಹತ್ರ ಒಂದು ಇರುತ್ತೆ ಅದೊಂದು, ಮತ್ತು ಸ್ಲಿಪ್ ಒಂದು, ಇಷ್ಟು ನಟ್ ಬಿಚ್ಚಿದ್ರೆ ನಿಮ್ಮದು ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಹೊರಗಡೆ ಬರುತ್ತೆ. ನಾನು ತೋರಿಸಿದ್ನಲ್ಲ ಅದನ್ನ ಕರೆಕ್ಟಾಗಿ ಫಾಲೋ ಮಾಡಿ. ಮತ್ತು ಈ ಎಕ್ಸಾಸ್ಟ್ ಹಾಕ್ಸ್ತಿದ್ರೆ ನೀವು ಗ್ಯಾಸ್ಕೆಟ್ ಹಾಕೋದನ್ನ ಮರಿಬೇಡಿ. ಏನಕ್ಕಂದರೆ ಗ್ಯಾಸ್ಕೆಟು ಏರ್ ಲೀಕ್ನ ತಡೆಯುತ್ತೆ. ನಿಮಗೆ ಏರ್ ಲೀಕ್ ಆದರೆ ಲೋ ಎಂಡ್ ಟಾರ್ಕ್ ಇರುತ್ತಲ್ಲ, ಡ್ರಾಪ್ ಆಗಿಬಿಡುತ್ತೆ. ಸೊ ನಿಮಗೆ ಅಷ್ಟು ಪಿಕಪ್ ಬರಲ್ಲ. ಇದು ಹೆಂಗಿದೆ ಪಿಕಪ್ ಎಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋಲಿ ನೋಡೋಕೆ ಸಿಗುತ್ತೆ ಗೈಸ್. ಸೊ ಇಷ್ಟೇ ಗೈಸ್ ಈ ವಿಡಿಯೋ. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋಲಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಎಕ್ಸಾಸ್ಟ್ ರಿಲೇಟೆಡ್ ಏನೇ ನಿಮಗೆ ಕ್ವಶನ್ಸ್ ಇದ್ರು ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮತ್ತೆ.